ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ನಿಮಗೆಲ್ಲರಿಗೂ ದೇವಮಾತೆಯ ಜನನೋತ್ಸವದ ಶುಭಾಶಯಗಳನ್ನು ಕೋರುತ್ತೇನೆ. ಇಂದು ದೇವಮಾತೆಯ ಜನ್ಮದಿನ. ಮಗುವಿನ ಜನನವು ಒಂದು ಸಂತೋಷದ ಘಟನೆ ಮತ್ತು ದೇವರ ಆಶೀರ್ವಾದದ ಸಂಕೇತ. ಅರಳುವ ಪ್ರತಿಯೊಂದು ಹೂ ಮತ್ತು ಹುಟ್ಟಿ ಬರುವ ಮಗುವು ದೇವರು ಇನ್ನೂ ಈ ಜಗತ್ತನ್ನು ಅತಿಯಾಗಿ ಪ್ರೀತಿಸುತ್ತಾರೆ ಎಂಬುದಕ್ಕೆ ಜೀವಂತ ಸಾಕ್ಷಿಯಾಗಿದೆ. ಜೀವ ದೇವರ ಅತ್ಯಮೂಲ್ಯ ಕೊಡುಗೆ. ಮಾತೆ ಮರಿಯಮ್ಮನವರನ್ನು ಕೊಡುಗೆಯಾಗಿ ನೀಡಿದ ದೇವರಿಗೆ ವಂದನೆಯನ್ನು ಸಲ್ಲಿಸೋಣ. ಮರಿಯಳ ಜನನಕ್ಕೆ ಒಂದು ಉದ್ದೇಶವಿತ್ತು, ದೇವರ ಯೋಜನೆ ಇತ್ತು. ದೇವರ ಯೋಜನೆಯನ್ನು ಮರಿಯಳು ಪರಿಪೂರ್ಣವಾಗಿ ನಿರ್ವಹಿಸಿದಳು. ಮರಿಯಳಂತೆ ನಾವು ಕೂಡ ದೇವರ ಯೋಜನೆಯನ್ನು ನಮ್ಮ ಜೀವನದಲ್ಲಿ ನೆರವೇರಿಸಲು ಮಾತೆಯು ನಮಗೆಲ್ಲ ಪ್ರೇರಣೆಯಾಗಲಿ ಎಂದು ವಿಶೇಷವಾಗಿ ಈ ಬಲಿಪೂಜೆಯಲ್ಲಿ ನಾವು ಪ್ರಾರ್ಥಿಸೋಣ. ಪ್ರಿಯರೇ, ಚರಿತ್ರೆಯ ಪುಟಗಳನ್ನು ತಿರುವಿದಾಗ ನಮಗೆ ಅನೇಕ ಧೀಮಂತ ಮಹಿಳೆಯರು, ದೇಶ ಪ್ರೇಮದಿಂದ ಧೈರ್ಯವಾಗಿ ಹೋರಾಡಿದ ವೀರ ಮಹಿಳೆಯರ ಪರಿಚಯವಾಗುತ್ತದೆ. ಅದೇ ರೀತಿ ಭಕ್ತಿ ಶ್ರದ್ಧೆಯಿಂದ ಸಮಾಜ ಕಲ್ಯಾಣಕ್ಕೋಸ್ಕರ ದುಡಿದ ಮಹಿಳೆಯರ ಅರಿವು ಕೂಡ ಮೂಡುತ್ತದೆ. ಇನ್ನು ಪವಿತ್ರ ಗ್ರಂಥದ ಪುಟಗಳನ್ನು ತಿರುವಿದಾಗ ಹಳೆಯ ಒಡಂಬಡಿಕೆಯಲ್ಲಿ ಧೈರ್ಯವನ್ನು ಪ್ರದರ್ಶಿಸಿದ ರಾಣಿ ಎಸ್ತೇರಳು, ಅತ್ತೆಯ ಮೇಲೆ ಗೌರವವಿಟ್ಟು ಆಶ್ರಯ ಪ್ರೀತಿ ದಾರೆಯೆರೆದ ವಿಧವೆ ರೂತಳು, ಅನೈತಿಕತೆಯ ಹಾದಿ ತುಳಿಯದೆ ಧೈರ್ಯವಾಗಿ ನ್ಯಾಯಕ್ಕಾಗಿ ನಿಂತ ಸುಜಾನಳು, ಹೀಗೆ ಹಲವು ಮಹಿಳೆಯರನ್ನು ನಾವು ನೋಡುತ್ತೇವೆ. ಆದರೆ ಇವರೆಲ್ಲರಿಗಿಂತಲೂ ಅತಿ ಧೈರ್ಯವಂತೆಯಾದ, ವಿನಮ್ರಳು, ದೇವರ ವಿಶೇಷ ಪ್ರೀತಿಗೆ ಪಾತ್ರಳು ಆದ ಸ್ತ್ರೀ ಮಾತೆ ಮರಿಯಮ್ಮ. ಇಂದು ಮಾತೆಯ ಜನ್ಮದಿನ. ಲೂಕನ ಶುಭ ಸಂದೇಶದ ಪ್ರಕಾರ ನಜರೇತ್ ಎಂಬ ಸಣ್ಣ ಹಳ್ಳಿಯಲ್ಲಿ ದೈವ ಭಯ ಮತ್ತು ದೈವ ಭಕ್ತಿಯಿಂದ ಬಾಳುತ್ತಿದ್ದ ಜಾಕಿ ಮತ್ತು ಅನ್ನಮ್ಮ ಅವರ ದಂಪತಿಯ ಮಗಳೇ ಈ ಮರಿಯ. ಮದುವೆಯಾಗಿ ಅನೇಕ ವರ್ಷಗಳು ಮಕ್ಕಳಿಲ್ಲದೆ ನೋವಿನಿಂದ ಜೀವಿಸಿದ ಈ ದಂಪತಿಗೆ ಮುಪ್ಪಿನಲ್ಲಿ ಅವರ ಪ್ರಾರ್ಥನೆಯ ಫಲಕ್ಕೆ ದೇವರ ಅನುಗ್ರಹದಿಂದ ಜನಿಸಿದ ಕುಡಿಯೇ ಮುಂದಿನ ದಿನಗಳಲ್ಲಿ ದೇವರ ತಾಯಿಯಾದ ಮರಿಯ. ಕಥೋಲಿಕ ಕ್ರೈಸ್ತ ಧರ್ಮಸಭೆಯ ಆರಾಧನಾ ವಿಧಿಗಳಲ್ಲಿ ನಾವು ಕೇವಲ 3 ವ್ಯಕ್ತಿಗಳ ಹುಟ್ಟುಹಬ್ಬವನ್ನು ಸಂಭ್ರಮದಿಂದ ಆಚರಿಸುತ್ತೇವೆ: ಕ್ರಿಸ್ತ ಜಯಂತಿ, ಸ್ನಾನಿಕ ಯೋವಾನನ ಜಯಂತಿ ಮತ್ತು ಮರಿಯಳ ಜಯಂತಿ. ಸ್ನಾನಿಕ ಯೋವಾನ ಪ್ರಭುವಿಗೆ ಹಾದಿಯನ್ನು ಸಿದ್ಧಪಡಿಸಿದರೆ, ಮರಿಯಳು ಪ್ರಭುವನ್ನು ಉದರದಲ್ಲೇ ಹೊತ್ತು ಹೆತ್ತು ಆತನ ಬದುಕನ್ನು ರೂಪಿಸಿ ಪೋಷಿಸಿ ಈ ಜಗತ್ತಿಗೆ ಧಾರೆಯಾಗಿ ಎರೆದಳು. ಮರಿಯಳ ಜನನವು ನಮ್ಮ ಜನನಕ್ಕಿಂತ ಭಿನ್ನ. ಕಾರಣ, ನಾವೆಲ್ಲರೂ ಜನ್ಮ ಪಾಪ ಹೊತ್ತುಕೊಂಡು ಜನಿಸಿದರೆ ಮರಿಯಳು ಜನ್ಮ ಪಾಪವಿಲ್ಲದೆ ಜನಿಸಿದವಳು. ಮಾತ್ರವಲ್ಲ, ಸಾಯುವ ತನಕ ಪಾಪದ ಸೋಂಕಿಲ್ಲದೆ ಜೀವಿಸಿದಳು. ಪ್ರಿಯರೇ, ಇಂದು ಮಾತೆ ಮರಿಯಳ ಪ್ರಸ್ತಾಪವಿಲ್ಲದೆ ಪ್ರಭು ಕ್ರಿಸ್ತರ ಬಗ್ಗೆ ಮಾತನಾಡುವುದು ಅಸಾಧ್ಯ. ಕ್ರಿಸ್ತನ ಜನನದ ಬಗ್ಗೆ ಮಾತಾಡಬೇಕಾದರೆ ಗಾಬ್ರಿಯಲ್ ದೂತನಿಗೆ ಮರಿಯಳು ಹೌದು ಎಂಬ ಮಾತು ಬಹಳ ಮುಖ್ಯವಾದುದು. ಕ್ರಿಸ್ತನನ್ನು ಬಹಿರಂಗ ಜೀವನಕ್ಕೆ ಪರಿಚಯಿಸಿದ್ದು ಮಾತೆ ಮರಿಯಮ್ಮ. ಆತನ ವ್ಯಕ್ತಿತ್ವ ರೂಪಿಸಲು ಕೊನೆಯ ತನಕ ಕ್ರಿಸ್ತನೊಂದಿಗೆ ಹೆಜ್ಜೆ ಹಾಕಿದಳು. ಶಿಲುಬೆಯ ಮೇಲೆ ಪ್ರಾಣ ಬಿಡುವ ಸಂದರ್ಭದಲ್ಲಿ ಕಣ್ಣೀರಿಡುತ್ತಾ ಶಿಲುಬೆ ಬುಡದಲ್ಲಿ ನಿಂತಿದ್ದಳು. ಕ್ರಿಸ್ತನನ್ನು ತುಂಬ ಹತ್ತಿರದಲ್ಲಿ ಹಿಂಬಾಲಿಸಿದ ಮರಿಯ ಇಂದು ನಮ್ಮಿಂದ ಬಯಸುವುದಾದರೂ ಏನು? ಎಲ್ಲೆಲ್ಲೂ ಸ್ವಾರ್ಥ, ದ್ವೇಷ, ಭ್ರಷ್ಟಾಚಾರ, ಅನೈತಿಕತೆ, ಅನ್ಯಾಯ, ತಾರತಮ್ಯ ತುಂಬಿರುವ ಈ ಸಮಾಜದಲ್ಲಿ ಇಂದು ನಮ್ಮ ಪಾತ್ರವೇನು? ಮಾತೆ ಮರಿಯಳ ಹುಟ್ಟು ಹಬ್ಬಕ್ಕೆ ನಮ್ಮ ಉಡುಗೊರೆ ಏನು? ಕೇವಲ ಮೇಣದ ಬತ್ತಿಯನ್ನು, ಹೂವನ್ನು ನೀಡಿದರೆ ಮಾತೆ ಮರಿಯಮ್ಮನವರಿಗೆ ಇಂದು ಸಾಕ? ಅದಕ್ಕಿಂತ ಹೆಚ್ಚಿಗೆ ನಾವು ಮಾತೆ ಮರಿಯಳಿಂದ, ಆಕೆಯ ಬದುಕಿನಿಂದ ನಾವು ಕಲಿಯಬೇಕಿದೆ. ಪ್ರಿಯರೇ, ಇಂದು ನಮ್ಮ ಕಥೋಲಿಕ ಧರ್ಮಸಭೆಯಲ್ಲಿ 100 ಸಂತರಿದ್ದಾರೆ. ಅತಿ ಹೆಚ್ಚು ಗೌರವಕ್ಕೆ ಪಾತ್ರರಾದವರು ಮಾತೆ ಮರಿಯಮ್ಮ. ಸಂತ ಅಂತೋಣಿಯವರು, ಸಂತ ಜೋಸೆಫರು ಪ್ರಭು ಕ್ರಿಸ್ತರನ್ನ ಕರಗಳಲ್ಲಿ ಹಿಡಿಯುವ ಭಾಗ್ಯವನ್ನು ಪಡೆದರೆ, ಮಾತೆ ಕರದಲ್ಲಿ ಮಾತ್ರವಲ್ಲ ಗರ್ಭದಲ್ಲಿ ಹೊತ್ತಳು. ದೇವರ ರಕ್ಷಣಾ ಯೋಜನೆಯನ್ನು ಮುಂದುವರೆಸಲು ನಿರಂತರವಾಗಿ ಪುರುಷರನ್ನು ಆರಿಸಿಕೊಂಡರು ದೇವರು.
ಇದು ಪುರುಷ ಪ್ರಧಾನ ಸಮಾಜವಾಗಿತ್ತು, ಯಹೂದ್ಯರ ಸಮಾಜ. ಅಬ್ರಹಾಮ, ಈಸಾಕ, ಯಾಕೋಬ, ಮೋಶೆ, ನ್ಯಾಯಸ್ಥಾಪಕರು, ರಾಜರು, ಪ್ರವಾದಿಗಳು, ಹೀಗೆ ಪುರುಷರನ್ನು ಆರಿಸಿಕೊಳ್ಳುತ್ತಿದ್ದ ದೇವರು ಸಮಾಜದಲ್ಲಿ ಹೆಣ್ಣಿಗೆ ಸ್ಥಾನಮಾನವನ್ನು ನೀಡಲು ಆರಿಸಿಕೊಂಡಿದ್ದು ಮಾತೆ ಮರಿಯಮ್ಮನವರನ್ನು. ಆ ಕಾಲದಲ್ಲಿ ಹೆಣ್ಣು ಅಂದರೆ ಅಶುದ್ಧಳು, ಪ್ರಲೋಭನೆ ನೀಡುವವಳು, ಅವಳಿಗೆ ಯಾವ ಹಕ್ಕು ಇರಲಿಲ್ಲ. ಮಹಿಳೆಯರು ಕಳೆದುಕೊಂಡಿದ್ದ ಘನತೆ, ಗೌರವ, ಸ್ಥಾನಮಾನವನ್ನು ಮಾತೆ ಮರಿಯಳ ಮೂಲಕ ಹಿಂದಿರುಗಿಸಿಕೊಟ್ಟರು. ಸಮಾಜದಲ್ಲಿ ಹೆಣ್ಣಿಗೆ ವಿಶೇಷ ಸ್ಥಾನಮಾನವನ್ನು ತಂದುಕೊಟ್ಟವರು ಮಾತೆಯ ಮೂಲಕ. ಬೇರೆಯವರ ಕರೆಗಿಂತ ಮಾತೆ ಮರಿಯಮ್ಮನವರ ಕರೆ ವಿಭಿನ್ನವಾದುದು. ದೇವರು ಅಬ್ರಹಾಮ, ಈಸಾಕ, ಯಾಕೋಬರನ್ನ ತನ್ನ ಜನಾಂಗವನ್ನು ಮುನ್ನಡೆಸಲು ಕರೆದರೆ, ಮೋಶೆಯನ್ನ ಜನರನ್ನ ಬಿಡುಗಡೆಗೊಳಿಸಲು ಕರೆದರೆ, ರಾಜರನ್ನ ಕಾಪಾಡಿ ರಕ್ಷಿಸಲು ಕರೆದರೆ, ಪ್ರವಾದಿಗಳನ್ನು ದೇವರ ಸಂದೇಶವನ್ನು ನೀಡಲು, ಎಚ್ಚರಿಕೆ ನೀಡಲು ಕರೆದರೆ, ಮಾತೆ ಮರಿಯಮ್ಮನವರನ್ನು ಆರಿಸಿಕೊಂಡಿದ್ದು ರಕ್ಷಕನಿಗೆ ಜೀವ ನೀಡಲು, ಅದೃಶ್ಯ ದೇವರನ್ನ ಸದೃಶ್ಯ ರೂಪಕ್ಕೆ ತರಲು, ದೇವರ ವಾಕ್ಯಕ್ಕೆ ಜೀವ ನೀಡಲು ದೇವರು ಮಾತೆಯನ್ನು ಆರಿಸಿಕೊಳ್ಳುತ್ತಾರೆ. ಯವನದ ಶುಭ ಸಂದೇಶ ಅಧ್ಯಾಯ 1ರಲ್ಲಿ ನಾವು ನೋಡುತ್ತೇವೆ, ಆ ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯ ದೇವರಾಗಿತ್ತು ಎಂದು. ಮಾತೆ ಮರಿಯಮ್ಮ ತನಗೆ ಬಂದ ಕರೆಯನ್ನು ಧೈರ್ಯದಿಂದ, ಆತ್ಮವಿಶ್ವಾಸದಿಂದ ಸ್ವೀಕರಿಸುತ್ತಾರೆ. ಇಂದು ಆ ಆತ್ಮವಿಶ್ವಾಸವನ್ನು, ದೇವರ ವಾಕ್ಯದಲ್ಲಿ ವಿಶ್ವಾಸವಿಡುವುದನ್ನು ನಾವು ಮಾತೆ ಮರಿಯಮ್ಮನವರಿಂದ ಕಲಿಯಬೇಕು. ಪ್ರಿಯರೇ, ಮಾತೆ ಮರಿಯಮ್ಮನವರ ವಿಶ್ವಾಸದ ಬಗ್ಗೆ ಸಂತ ಇರೇನಿಯಸ್ ಮತ್ತು ಸಂತ ಅಗಸ್ಟಿನರು ಈ ರೀತಿ ನುಡಿಯುತ್ತಾರೆ. ಪರಿಶುದ್ಧ ಕನ್ಯಾ ಮರಿಯಳು ಸರ್ವ ಮಾನವರಿಗಿಂತಲೂ ದೇವರಿಗಿಂತಲೂ ಅಧಿಕ ವಿಶ್ವಾಸವನ್ನು ಹೊಂದಿದಳು. ಆಕೆ ಪುತ್ರನಾದ ಯೇಸುಬಾದರು ಬೆತ್ಲೆಹೇಮಿನ ದನದ ಕೊಟ್ಟಿಗೆಯಲ್ಲಿ ಮಲಗಿರುವುದನ್ನು ನೋಡಿದರು. ಈ ಬಾಲಕನೇ ವಿಶ್ವದ ಸೃಷ್ಟಿಕರ್ತನೆಂದು ವಿಶ್ವಾಸಿಸಿದರು. ಹೆರೋದ ಅರಸನಿಂದ ಈಜಿಪ್ಟಿಗೆ ಪಲಾಯನ ಮಾಡಿದರು. ಈತನೇ ರಾಜಾದಿರಾಜನೆಂದು ವಿಶ್ವಾಸಿಸಿದರು. ಆತ ಕಾಲದ ಅವಧಿಯಲ್ಲಿ ಹುಟ್ಟಿದನ್ನು ಕಂಡಳಾದರೂ ಆತನಿಗೆ ಆದಿ ಅಂತ್ಯವಿಲ್ಲದ ಸರ್ವವ್ಯಾಪಿ ಎಂದು ವಿಶ್ವಾಸಿಸಿದರು. ಆತ ಬಡವ ಮತ್ತು ಆತನಿಗೆ ಅನ್ನದ ಅವಶ್ಯಕತೆ ಇದೆ ಎಂದು ಗೊತ್ತಿದ್ದರು. ಈತನೇ ಜಗದ ಅನ್ನದಾತ ಎಂದು ವಿಶ್ವಾಸಿಸಿದರು. ಆತನು ಗೋದಲಿ ಹುಲ್ಲಿನ ಮೇಲೆ ಮಲಗಿದ್ದರು. ಈತನು ಸರ್ವಶಕ್ತನೆಂದು ವಿಶ್ವಾಸಿಸಿದರು. ಆತ ತುಟಿ ಬಿಚ್ಚಿ ಮಾತನಾಡದಿದ್ದರು. ಈತ ಸರ್ವಜ್ಞಾನಿ ಎಂದು ವಿಶ್ವಾಸಿಸಿದರು. ಆತ ಯಾತನೆ ಪಡುತ್ತಿದ್ದರು. ಈತನೇ ಜಗದ ಹರ್ಷ ಎಂದು ವಿಶ್ವಾಸಿಸಿದರು. ಆತ ಯಾತನೆಗೆ ಒಳಗಾಗಿ ಶಿಲುಬೆಗೆ ಏರಿಸಲ್ಪಟ್ಟು ಮರಣಕ್ಕೆ ಈಡಾದಾಗ ಕೆಲವರು ಆತನ ದೈವತ್ವದಲ್ಲಿ ಅಪನಂಬಿಕೆ ಪಟ್ಟರು. ಮರಿಯಳು ಈತನೇ ಜೀವಂತ ದೇವರು, ಲೋಕದ ರಕ್ಷಕ ಎಂದು ವಿಶ್ವಾಸಿಸಿದರು. ಮಾತೆ ಮರಿಯಳಲ್ಲಿ ಇದ್ದ ವಿಶ್ವಾಸ ಇಂದು ನಮ್ಮ ವಿಶ್ವಾಸವಾಗಬೇಕು. ಮತ್ತು ಮಾತೆಯ ಹಬ್ಬದ ದಿನದಂದು ಆಕೆಯ ಗುಣಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ದೀನತೆ, ವಿನಯತೆ. ಎಲ್ಲೂ ಮಾತೆ ಮರಿಯಮ್ಮ ನಾನು ದೇವರ ತಾಯಿ ಎಂದು ಅಹಂ ಭಾವ ಬರಲಿಲ್ಲ. ಗರ್ವದಿಂದ, ಜಂಬದಿಂದ ಬೀಗಲಿಲ್ಲ. ಆಕೆ ದೀನತೆಯಿಂದ ಜೀವನವನ್ನು ಮಾಡಿದರು. ಮತ್ತು ಪರೋಪಕಾರ, ಪರಪ್ರೀತಿ, ಪರಸೇವೆಯನ್ನು ಮಾತೆಯಿಂದ ಕಲಿಯಬೇಕು. ಶಿ ವಾಸ್ ಸೆನ್ಸಿಟಿವ್ ಟು ದ ನೀಡ್ಸ್ ಆಫ್ ಅದರ್ಸ್. ಎಲಿಜಬೆತ್ಗಳ ವಿಷಯ ತಿಳಿದ ತಕ್ಷಣ ಎಲಿಜಬೆತ್ಗಳ ಸೇವೆಗೆ ಮುಂದಾಗುತ್ತಾರೆ ಮಾತೆ ಮರಿಯಮ್ಮ. ಕಾನಾ ಊರಿನ ನಡೆದ ಮದುವೆಯೊಂದರಲ್ಲಿ ಯಾರೂ ಬಂದು ಮಾತೆ ಮರಿಯಮ್ಮನವರಿಗೆ ಹೇಳೋದಿಲ್ಲ ಅಲ್ಲಿ ದ್ರಾಕ್ಷಾರಸದ ಕೊರತೆ ಇದೆ ಎಂದು. ಶಿ ವಾಸ್ ಸೆನ್ಸಿಟಿವ್ ಟು ದ ನೀಡ್ಸ್ ಆಫ್ ಅದರ್ಸ್. ಇಂದು ನಾವು ಮಾಡಬೇಕಾದದ್ದು ಅದನ್ನೇ. ಪರರ ಸೇವೆಗೆ ನಾವು ಮುಂದಾಗಬೇಕು, ಪರರ ಅವಶ್ಯಕತೆಗಳಿಗೆ ನಾವು ಮುಂದೆ ಬರಬೇಕು ಎಂದು ಮಾತೆಯಿಂದ ಕಲಿಯಬೇಕಾಗಿದೆ ಪ್ರಿಯರೇ. ಮತ್ತು ಇಂದು ಮಾತೆ ನಮಗೆ ಹೇಳುವುದು, ಮಾತೆ ಬೈಬಲ್ನಲ್ಲಿ ಮಾತಾಡಿದ್ದು ಬಹಳ ಕಡಿಮೆ. ಕೇವಲ 4 ಸಂದರ್ಭಗಳಲ್ಲಿ ಆಕೆ ಮಾತಾಡುವುದನ್ನು ನಾವು ಬೈಬಲಲ್ಲಿ ನೋಡ್ತೇವೆ. ಮಂಗಳವಾರ್ತೆಯ ಸಂದರ್ಭದಲ್ಲಿ, ಎಲಿಜಬೆತ್ಗಳ ಭೇಟಿಯ ಸಂದರ್ಭದಲ್ಲಿ, ಯೇಸುಬಾದರನ್ನು ದೇವಾಲಯದಲ್ಲಿ ಕಾಣಿಕೆಯಾಗಿ ಅರ್ಪಿಸುವ ಮತ್ತು ಕಾಣದೆ ಹೋದ ಸಂದರ್ಭದಲ್ಲಿ, ಮತ್ತು ಕಾನಾ ಊರಿನ ಮದುವೆಯೊಂದರಲ್ಲಿ. ಅಲ್ಲಿ ಮಾತೆ ಮರಿಯಮ್ಮ ನುಡಿಯುವುದು, ಈತ ಹೇಳಿದಂತೆ ಮಾಡಿ. ಇಂದು ಮಾತೆ ಮರಿಯಮ್ಮ ನಮಗೆಲ್ಲರಿಗೂ ಹೇಳ್ತಾ ಇರುವುದು, ಈತ ಹೇಳಿದಂತೆ ಮಾಡಿ, ಅಂದರೆ ಪ್ರಭು ಕ್ರಿಸ್ತರು ನುಡಿದ ಹಾಗೆ ಜೀವಿಸಬೇಕು ಎಂದು ಮಾತೆ ಮರಿಯಮ್ಮ ನಮ್ಮಿಂದ ಬಯಸುತ್ತಿದ್ದಾರೆ. ಪ್ರಿಯರೇ, ಮಾತೆಯ ಜೀವನವನ್ನು ನೋಡಿದೆ ಆದರೆ ಸಿಹಿ ಘಟನೆಗಳಿಗಿಂತ ಕಹಿ ಘಟನೆಗಳೇ ಹೆಚ್ಚಾಗಿತ್ತು ಮಾತೆ ಮರಿಯಮ್ಮನವರ ಜೀವನದಲ್ಲಿ. ಮಿರಿಯಂ, ಹೀಬ್ರು ಭಾಷೆಯಲ್ಲಿ ಮರಿಯಾಗೆ ಮಿರಿಯಂ ಎಂದು ಕರೆಯುತ್ತಾರೆ. ಮಿರಿಯಂ ಅಂದರೆ ಕಹಿಯಾದ ಸಾಗರ. ಹೆಸರಂತೆ ಆಕೆಯ ಜೀವನದಲ್ಲಿ ಸಿಹಿಗಿಂತ ಕಹಿ ಘಟನೆಗಳೇ ಜಾಸ್ತಿ ಇತ್ತು. ಆದರೂ ಆಕೆ ಎಲ್ಲವನ್ನ ದೇವರಿಗೆ ಸಮರ್ಪಿಸುತ್ತಾ ದೇವರ ಚಿತ್ತದ ಪ್ರಕಾರ ಜೀವನವನ್ನು ಮಾಡಿದರು. ಅದೇ ರೀತಿ ನಮ್ಮ ಜೀವನದಲ್ಲಿ ಇಂದು ದೇವರ ಚಿತ್ತಕ್ಕೆ ಪ್ರಾಮುಖ್ಯತೆಯನ್ನು ನೀಡುತ್ತಾ ಎಲ್ಲವನ್ನ ಮಾತೆ ಮರಿಯಳಂತೆ ವಿಶ್ವಾಸದಿಂದ ಸ್ವೀಕರಿಸುತ್ತಾ ಪರೋಪಕಾರದಿಂದ
ನಾವು ಧೈರ್ಯವಾಗಿ ಜೀವಿಸಲು ಈ ಹಬ್ಬ ನಮಗೆಲ್ಲರಿಗೂ ಪ್ರೇರಣೆಯನ್ನು ನೀಡಲಿ. ಮತ್ತು ಇಂದು ಹೆಣ್ಣು ಮಕ್ಕಳ ದಿನ, ವಿಶೇಷವಾಗಿ ಹೆಣ್ಣು ಮಕ್ಕಳಿಗಾಗಿ ಪ್ರಾರ್ಥಿಸೋಣ. ಹೆಣ್ಣು ಮಕ್ಕಳು ಸಮಾಜದಲ್ಲಿ ಎಲ್ಲ ರೀತಿಯ ಹಕ್ಕು, ಸಮಾನತೆಯ ರಕ್ಷಣೆ ಪಡೆಯುವಂತಾಗಲಿ ಎಂದು ಮಾತಿಯ ಮೂಲಕ ಇಂದು ವಿಶೇಷವಾಗಿ ಪ್ರಾರ್ಥಿಸೋಣ. ಆಮೆನ್. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.